ಹಲೋ ಸ್ನೇಹಿತರೆ, ನೀವು ಇವತ್ತು ನೋಡಿರ್ಬಹುದು ಬಹಳಷ್ಟು ಜನ ಬಂದು ಕುರಾನ್ನಲ್ಲಿ ಇದು ಬರೆದಿದೆ, ಕುರಾನ್ನಲ್ಲಿ ಅದು ಬರೆದಿದೆ ಅಂತ ಹೇಳ್ತಿರ್ತಾರೆ. ಕುರಾನ್ ತಿಳ್ಕೊಳ್ಳೋದು ಇಷ್ಟು ಸುಲಭನಾ? ಖಂಡಿತ ಇಲ್ಲ ಸ್ನೇಹಿತರೆ. ಕುರಾನ್ ಅನ್ನೋದು ಒಂದು ಅಲ್ಲಾಹನ ಕಲಾಂ ಅಂದ್ರೆ, ಹಾಗಾಗಿ ಕುರಾನ್ ಇರುವುದು ಒಂದು ಪ್ಯೂರ್ ಅರಬಿಕ್ ನಲ್ಲಿ. ಆ ಅರಬ್ಬಿ ದುಬೈನಲ್ಲಿ ಮಾತಾಡುವ ಅಥವಾ UAE ಕಂಟ್ರಿಗಳಲ್ಲಿ ಮಾತಾಡುವ ತರ ಅರಬ್ಬಿ ಅಲ್ಲ. ಅವರು ಮಾತಾಡೋದು ಅವರು ಮಾತೃಭಾಷೆ, ಅದು ಸ್ಟ್ರೀಟ್ ಅರಬ್ಬಿ. ಆದ್ರೆ ಕುರಾನ್ ನಲ್ಲಿ ಇರೋದು ಒಂದು ಪ್ಯೂರಿಸ್ಟಿಕ್ ಅರಬ್ಬಿ. ಕುರಾನ್ ಎನ್ನುವುದು ನಿಮಗೆ ಅಷ್ಟು ಸುಲಭವಾಗಿ ತಿಳಿಯುವ ವಿಷಯವಲ್ಲ. ಕುರಾನ್ ನಲ್ಲಿ ಏನ್ ಬರೆದಿದೆ ಅಂತ ತಿಳ್ಕೋಬೇಕಾದ್ರೆ ನಮಗೆ ಫಸ್ಟ್ ಕುರಾನ್ ಅರಬಿಕ್ ಭಾಷೆಯಲ್ಲಿದೆ. ಆಮೇಲೆ ಅದಾದ ಮೇಲೆ ಬರುತ್ತೆ ತರ್ಜುಮಾ. ಕೇವಲ ತರ್ಜುಮಾ ಓದೋದ್ರಿಂದ ನಮಗೆ ಅದರ ಬಗ್ಗೆ ಅರ್ಥವಾಗುವುದಿಲ್ಲ. ಅದಾದ್ಮೇಲೆ ಬರುತ್ತೆ ತಫ್ಸೀರ್ ಅಂದ್ರೆ ಅದರಲ್ಲಿ ಡಿಟೇಲ್ ಆಗಿ ನಮಗೆ ಓದ್ಲಿಕ್ಕೆ ಸಿಗುತ್ತೆ. ಅದು ಅದರಲ್ಲಿ ಏನಿದೆ, ಅದರ ಸಲುವಾಗಿ ಆ ಆಯತ್ತಿದೆ, ಹಾಗೂ ಅದರ ಹಿಂದೆ ಇದರ ಸಲುವಾಗಿ ಆ ಮಾತನ್ನು ಹೇಳಲಾಗಿದೆ ಅಂತ ತಫ್ಸೀರ್ನಲ್ಲಿ ನಮಗೆ ಗೊತ್ತಾಗೋದು. ಇಲ್ಲೊಂದು ಮಾತು, ನಮಗೆ ಹಾಗೂ ನಿಮಗೆ ತರ್ಜುಮಾ ಹಾಗೂ ತಫ್ಸೀರ್ ಒಂದೇ ಕ್ಷಣಕ್ಕೆ ಅರ್ಥವಾಗುತ್ತಾ? ಖಂಡಿತ ಇಲ್ಲ ಸ್ನೇಹಿತರೆ. ಇದು ಒಂದು ಕಾಂಪ್ಲೆಕ್ಸ್ ವಿಷಯ. ನಮಗೆ ಹಾಗೂ ನಿಮಗೆ ಅರ್ಥವಾಗುವಷ್ಟು ಇದು ನಮಗೆ ಅರ್ಥವಾಗುವುದಿಲ್ಲ. ಯಾರು ಇದನ್ನು ಅರ್ಥ ಮಾಡುತ್ತಾರೆ? ಇದನ್ನು ಅರ್ಥ ಮಾಡಿಸಲಿಕ್ಕೆ ಇಸ್ಲಾಮಿಕ್ ಸ್ಕಾಲರ್ಗಳು, ಆಲಿಮ್ಗಳು, ಮುಫ್ತಿಗಳು ಇರ್ತಾರೆ. ಅವರಷ್ಟೇ ಇದನ್ನು ನಮಗೆ ಅರ್ಥ ಮಾಡುತ್ತಾರೆ ಹೊರತು ನಮಗೆ ಇದು ಗೂಗಲ್ ಬಾಬಾ ಹಾಗೂ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ನಮಗೆ ಇದರ ಅರ್ಥ ಖಂಡಿತ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಒಂದು ಆಯತ್ನ ಮಫೂಮ್ ಅಥವಾ ಒಂದು ಅರ್ಥ ಹುಡುಕ್ಬೇಕಾದ್ರೆ ನಮಗೆ ಅದರ ಹಿನ್ನೆಲೆ ನೋಡಬೇಕಾಗುತ್ತೆ. ಅದನ್ನು ಯಾವಾಗ ನುಸುಲ್ ಆಯಿತು, ಅದು ಎದರ ಸಲುವಾಗಿ ಬಂದಿದೆ, ಅದರ ಹಿನ್ನೆಲೆ ಏನು, ಅದರ ಮುನ್ನೆಲೆ ಏನು ಅಂತ ಅದೆಲ್ಲ ನೋಡಿಕೊಂಡು ಅವಾಗ ಒಂದು ಮುಫ್ತಿಯವರು ಅದನ್ನು ಹೌದು ಇದು ಇದರ ಅರ್ಥ ಅಂತ ಹೇಳಕ್ಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾನು ಹೇಳೋದು ಇಷ್ಟೇ, ನೀವು ಗೂಗಲಲ್ಲಿ ಅಥವಾ ವಾಟ್ಸಪ್ನಲ್ಲಿ ಬರುವ ಪೋಸ್ಟ್ಗಳ ಮೇಲೆ ನಂಬಿಕೆ ಇಡಲಿಕ್ಕೆ ಹೋಗಬೇಡಿ. ಮಿಸ್ಕನ್ಸೆಪ್ಟ್ ಅನ್ನು ಹರಡಲಿಕ್ಕೆ ಬಿಡಕ್ಕೆ ಹೋಗಬೇಡಿ. ಅಥವಾ ಯಾರಾದ್ರೂ ಬಂದು ಕುರಾನ್ನಲ್ಲಿ ಇದು ಇದೆ ಅದು ಇದೆ ಎನ್ನುವುದಾದ್ರೆ ಅವರ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಮಾಡಕ್ ಹೋಗಬೇಡಿ. ನೀವು ಫಸ್ಟ್ ಕನ್ಫರ್ಮ್ ಮಾಡಿ ಒಂದು ಮುಫ್ತಿ ಅಥವಾ ಆಲಿಂ ಬಳಿ ಹೋಗಿ ಅವರ ಬಳಿ ಕೇಳಿಕೊಂಡು ಕನ್ಫರ್ಮ್ ಮಾಡಿದ ಮೇಲೆ ಅದರ ವಿಷಯ ಮೇಲೆ ನೀವು ಏನಾದರೂ ಭರವಸೆ ಮಾಡಿ. ಅಲ್ಲಿಯ ತನಕ ಕೇವಲ ಇದು ಜನ ಹರಡ್ತಾ ಇದೆ. ಅದಕ್ಕೋಸ್ಕರ ನಿಮ್ಮ ಬಳಿ ನಾನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇನೆ, ಇಂಥದ್ದೇನಾದರೂ ನಿಮ್ಮ ಬಳಿ ಬಂದರೆ ಅದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ನೀವು ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಆವಾಗ ಏನಾದರೂ ತಿಳ್ಕೊಳ್ಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಬಳಿ ಶೇರ್ ಮಾಡ್ಕೊಳ್ಳಿ. ನಾನು ಸಿಗ್ತೇನೆ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಜೈ ಹಿಂದ್.